ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಂದು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ನಡೆಯಿತು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುತ್ತಿರುವ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಸ್ಥಳೀಯ ನಾಯಕರು ಇವತ್ತು ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ಇದೇ ವೇಳೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ನಾವು ಇನ್ನೂ 3 ವರ್ಷ ಪ್ರತಿಪಕ್ಷದಲ್ಲೇ ಕೆಲಸ ಮಾಡ್ತೀವಿ, ಅಲ್ಲಿವರೆಗೆ ಯಾವುದೇ ವಾಮ ಮಾರ್ಗ ಹಿಡಿಯೋದಿಲ್ಲ ಅಂತ ಹೇಳಿದರು. 2028ರ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕೂಡಿ ಸರ್ಕಾರ ರಚನೆ ಮಾಡ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಶಾಸಕರುಗಳು ಆಗಮಿಸಿದ್ದಾರೆ. ಅವರೆಲ್ಲರೂ ಶಿಡ್ಲಘಟ್ಟ ತಾಲೂಕಿಗೆ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಬಂದು ತಲುಪಿದೆ. ರವಿಯಣ್ಣವರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರುಗಳು ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನೆರವೇರಿಸತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ಕಳೆದ 3-4 ದಿನಗಳಿಂದ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ನೋಡಬಹುದು. ದೊಡ್ಡ ಮಟ್ಟದಲ್ಲಿ ಜನಸಾಗರ, ಅದರಲ್ಲೂ ವಿಶೇಷವಾಗಿ ರವಿಯಣ್ಣವರ ಕಾರ್ಯವೈಖರಿ ಶಾಸಕರಾದ ನಂತರ ಯಾವ ರೀತಿ ಜನತೆನೂ ಕೂಡ ಬಹಳ ಹತ್ತಿರದಿಂದ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಜನರೊಂದಿಗೆ ಜನತಾದಳ ಕಳೆದ 1 ತಿಂಗಳ ಪ್ರವಾಸದ ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ನೋಡಿದ್ದೇವೆ. ಇದು ಬಹಳ ವಿಭಿನ್ನವಾಗಿ ವಿಶೇಷವಾಗಿ ರವಿಯಣ್ಣವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿದೆ. ಅದೇನು ಗೊತ್ತಾಗಿಲ್ಲ, ನಾವೇನು ತಿಳ್ಕೊಂಡು ಮಾತಾಡ್ತೀವಿ. ನಾನು ಒಂದು ಮಾತು ಹೇಳ್ತೀನಿ, ಯಾವ ಕಾರಣಕ್ಕೂ ಜನತಾದಳ ಪಕ್ಷ 3 ವರ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಏನ್ ಕೂತ್ಕೊಂಡಿದ್ದೇವೆ, ನಾವು ಇಲ್ಲೇ ಕೆಲಸ ಮಾಡ್ತೇವೆ. ಜನರು ಮುಂದಿನ ದಿನಗಳಲ್ಲಿ 7.5 ಕೋಟಿ ಕನ್ನಡಿಗರ ಸಂಪೂರ್ಣ ಆಶೀರ್ವಾದದಿಂದ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ 2028ಕ್ಕೆ ಸರ್ಕಾರ ರಚನೆ ಮಾಡ್ತೇವೆ. ಅಲ್ಲಿವರೆಗೂ ನಾವು ಯಾವ ವಾಮ ಮಾರ್ಗ ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ. ಯಾವ 55 ಜನವೂ ಬೇಡ, ಒಬ್ನೂ ಬೇಡ ನಮ್ಗೆ. ದಯಮಾಡಿ ಓಕೆ.